ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲವ್ಲಿ ಗರ್ಲ್ ಚಾನಲ್. ಇವತ್ತು ಸ್ಪೆಷಲ್ ಡೇ ಇತ್ತು. ಅಗೇನ್ ನಮ್ಮ ತಂಗಿದ ಬರ್ಡೇ ಇತ್ತು. ಹಿಂಗಾಗಿ ನಮಗೆ ಪಾರ್ಟಿ ಅಂತೂ ಬೇಕು. ಹಿಂಗಾಗಿ ನಮ್ಮ ತಂಗಿ ಪಾರ್ಟಿ ಎಲ್ಲರಿಗೂ ಕೊಟ್ಲು ನೋಡ್ರಿ. ಈ ರೆಸ್ಟೋರೆಂಟ್ ಪೃಥ್ವಿ ಪ್ಯಾರಡೈಸ್ ಇದು ನಮ್ದು ಹೊಸ ಕೋರ್ಟ್ ಕಡೆ ಬರ್ತದೆ ನೋಡ್ರಿ. ಸ್ಪೆಷಲ್ ಅಂದರೆ ಸ್ಪೆಷಲ್ ರೆಸ್ಟೋರೆಂಟ್ ಅದ. ಮಕ್ಕಳಿಗಂತೂ ಹೇಳಿ ಮಾಡಿಸಿದ ರೆಸ್ಟೋರೆಂಟ್. ಯಾಕಂದ್ರೆ ಈ ಹೋಟೆಲ್ ಒಳಗೆ ಟ್ರೈನ್ ಅದ. ನಾವು ಏನೋ ಆರ್ಡರ್ ಮಾಡ್ತೀವಿ, ಅದು ಟ್ರೈನ ಬಂದು ನಮ್ಗೆ ಸರ್ವಿಸ್ ಕೊಡ್ತದ. ಮಜಾ ಅನಿಸ್ತದಲ್ಲ, ಬರ್ರಿ ನೋಡೋಣಂತ. ವೀಕ್ ಡೇಸ್ ಎನಿ ಟೈಮ್ ಹೋಗ್ಬೋದು, ಬಟ್ ವೀಕೆಂಡ್ ಮಾತ್ರ ಸ್ವಲ್ಪ ರಶ್ ಇರ್ತದೆ. ಹೀಗಾಗಿ ಒಂದು ಸ್ವಲ್ಪ ಜಲ್ದಿನ ಹೋಗಿ ಎಲ್ಲ ಬುಕ್ ಮಾಡಿದ್ವಿ ಅಂದ್ರೆ ನಮ್ಗಲ್ಲಿ ಟ್ರೈನ್ ಏನು ಸರ್ವ್ ಮಾಡ್ತದಲ್ಲ ಅಲ್ಲೇ ಸಿಗ್ತದೆ ನಿಮಗೆ ಜಾಗ. ಉಳ್ಗಿ ಕಡೆನೂ ಪ್ಲೇಸ್ ಇರ್ತದೆ, ಎ ಸಿ ಹಾಲ್ ಅದ, ನಾರ್ಮಲ್ನೂ ಪ್ಲೇಸ್ ಅದ. ಬಟ್ ನಿಮ್ಗೆ ಸ್ಪೆಷಲ್ಲಾಗಿ ಟ್ರೈನ ಬೇಕಪ್ಪ ಅಂತಂದ್ರೆ ನೀವು ಜಲ್ದಿನ ಹೋಗ್ಬೇಕಾ, ಬುಕ್ ಮಾಡಬೇಕಾ. ಸೊ ನಮ್ದೆಲ್ಲ ಫ್ಯಾಮ್ಲಿ ವೇಟ್ ಮಾಡ್ಲಿಕ್ಕತ್ತಿತ್ತು, ಯಾಕಂದ್ರೆ ನಮ್ಗೆ ಅದು ಪ್ಲೇಸ್ ಬೇಕಾಗಿತ್ತಲ್ಲ ಹಿಂಗಾಗಿ. ಸೊ ಇದು ಎ ಸಿ ಇದು ಹಾಲ್ ಅದ ಆ್ಯಂಡ್ ಜಸ್ಟ್ ನಾರ್ಮಲ್ ಪ್ಲೇಸಸ್ ಎಲ್ಲ ಇದ್ದು ಕೂಡ. ಒಳಗೆ ಹೋಗಿ ಆರ್ಡರ್ ಮಾಡ್ಬೇಕಂದ್ರೆ ಮತ್ತೊಂದು ಲೇಟ್ ಆಗ್ತದೆ. ಹಿಂಗಾಗಿ ಹೊರಗೆ ನಿಂತು ಬಡ ಆರ್ಡರ್ ಮಾಡಿದ್ವಿ. ಸೊ ದ್ಯಾಟ್ ಒಳಗೆ ಹೋದ್ಮೇಲೆ ವೇಟ್ ಮಾಡೋದು ಪ್ರಸಂಗ ಬರೋಂಗಿಲ್ಲ. ಸೊ ಹಿಂಗಾಗಿ ಎಲ್ಲ ಇಲ್ಲೇ ಹೊರಗೆ ಮೆನ್ಯೂ ಡಿಸೈಡ್ ಮಾಡಿದ್ವಿ. ಟ್ಯಾನ್ ವೆಲ್ಕಮ್ ಟು ಟ್ರೈನ್ ಹೋಟೆಲ್. ನೋಡ್ರಿ ಎಷ್ಟು ಮಸ್ತ್ ಅದ ಅಲ್ಲ. ಫುಲ್ ಟ್ರೈನಿಂದ ಪೂರಾ ಕಾಪಿ ಮಾಡೋಣ. ಈ ಥರ ಗುಹೆ ಅದ ಆ್ಯಂಡ್ ರೈಲ್ವೆ ಟ್ರ್ಯಾಕ್ ಅದ. ಫುಲ್ ಅಂದ್ರೆ ಫುಲ್ ನಿಮ್ಗೆ ಅದ ನಜಾರ ಅನಿಸ್ತದ. ಕಂಪೌಂಡ್ ಅದ, ಕಂಪೌಂಡ್ ಬಾಜುಗೆ ಸ್ಟೇಷನ್ ಟೈಪ್ ಅದ. ಆ ಸ್ಟೇಷನ್ ಒಳಗೆ ಮನುಷ್ಯರು ಕೂಡುದು ಎಲ್ಲ ಪ್ರತಿಯೊಂದು. ಆ್ಯಂಡ್ ಈ ಥರ ಬ್ಯಾಂಗ್ಳೂರು ಮೈಸೂರು ಅಂದೇನು ಕೊಟ್ಟಾರಲ್ಲ, ಅದು ಆ್ಯಕ್ಚುಲಿ ಏನು ಪ್ಲೇಸಸ್ ಕೊಟ್ಟಾರಲ್ಲ ಅದು ಟೇಬಲ್ದು ಪ್ಲೇಸ್ ರೀ ಅದ. ರೈಲ್ವೆ ಸ್ಟೇಷನ್ ಒಳಗೆ ಹೆಂಗೆ ಅನೌನ್ಸ್ಮೆಂಟ್ ಇರ್ತದಲ್ಲ, ನಮ್ದು ಟ್ರೈನ್ ನಂಬರ್, ನಮ್ದು ಗಾಡಿ ನಂಬರ್ ಅಂತೆಲ್ಲ, ಅದೇ ಥರ ಇಲ್ಲೂ ಕೂಡ. ಸೊ ಟೇಬಲ್ ನಂಬರ್ ಆ್ಯಂಡ್ ನಮ್ದು ಗಾಡಿ ನಂಬರ್ ಹೇಳ್ತದಲ್ಲಿ. ಫಸ್ಟ್ ಟೈಮ್ ಏನು ಬರ್ತದಲ್ಲ ಟ್ರೈನ, ಇಷ್ಟು ಮಜಾ ಅನ್ನಿಸ್ತದಲ್ಲ. ಖರೇನ ಟ್ರೈನ್ ಬಂದಂಗೆ ಫೀಲಿಂಗ್. ಅದು ಹಾರ್ನ್, ಅದು ಅನೌನ್ಸ್ಮೆಂಟ್, ಫುಲ್ ಮಜಾ ಬರ್ತದೆ ನೋಡ್ರಿ. ಸೊ ಟೆಕ್ನಿಕಲ್ ಪ್ರಾಬ್ಲಮ್ ಅಂತಾರಲ್ಲ, ಸುಳ್ಳಲ್ಲಿ ನೋಡ್ರಿ. ಯಾಕಂದ್ರೆ ಇದು ಸೂಪ್ ನಮಗೆ ಬರಬೇಕಾಗಿತ್ತು. ಸೊ ಆದ್ರೆ ಅದು ಬೇರೆ ಟೇಬಲ್ ಹೊಂಟಿತ್ತು. ಹಿಂಗಾಗಿ ಮತ್ತು ವಾಪಸ್ ತೊಗೊಂಡವ ಅದನ್ನು. ಆ್ಯಂಡ್ ಈ ಹೋಟೆಲ್ ಫುಲ್ ವೆಜಿಟೇರಿಯನ್. ಹಿಂಗಾಗಿ ಅದು ಬೇಬಿಕಾರ್ನ್ ಮಂಚೂರಿ ರೀ. ತಪ್ಪು ತಿಳ್ಕೊಂಡ್ರಿ ಅಲ್ಲ. ನಮ್ಮ ಮಮ್ಮಿ, ನಮ್ಮ ನಾದ್ನಿ, ನಮ್ಮ ಅತ್ತಿ ಅದಾರಿ ಫುಲ್ ವೆಜಿಟೇರಿಯನ್ ರೀ. ನಾವು ಎಷ್ಟೋ ಮಷಿನ್ ಮೇಲೆ ಡಿಪೆಂಡ್ ಆದರೂ ಅದು ಆರಾಮ್ ಮಾಡ್ತದೆ ಬಿಡಪ್ಪ ಅಂತ ಅಂದ್ಕೊಂಡ್ವಿ ಅಂದ್ರೆ ತಪ್ಪು ನೋಡ್ರಿ. ಯಾಕಂದ್ರೆ ಇಲ್ಲಿ ಎಷ್ಟು ಪಾಪ ಓಡಾಡ್ಲಿಕ್ಕತ್ತದ, ಅದನ್ನು ಮುಂದೆ ಹೋಗ್ಲಿಕ್ಕೆ ಆಗವಲ್ತದ. ಮತ್ತು ಮ್ಯಾನ್ಯುವಲಿ ಬಂದು ಅದನ್ನು ಎತ್ಕೊಂಡು ಕೂಸಿ ನಂಗೆ ಎತ್ಕೊಂಡು ಹೋದ್ರು ನೋಡ್ರಿ. ಮತ್ತು ಅದು ರೆಡಿ ಆಯ್ತು, ಮತ್ತು ನೆಕ್ಸ್ಟ್ ಟೇಬಲಿಗೆ ಹೊಂಟದ ಟ್ರೈನ್. ಮಾರಲ್ ಆಫ್ ದ ಸ್ಟೋರಿ ಏನಪ್ಪ ಅಂದ್ರೆ, ಏನು ನಿಂತರೂ ಜಗತ್ತು ನಿಲ್ಲಂಗಿಲ್ಲ. ನಾವು ತಿನ್ನೋದ, ನಾವು ಕುಡಿಯೋದ, ಮುಂದೆ ಹೋಗೋದ. ಹೌದಂತೀರಿಲ್ಲ? ಇಲ್ಲಿ ನಮ್ಮ ಬರ್ಡೇ ಗರ್ಲ್ ಅದಾಳ. ಸೊ ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್ ಡಿಯರ್. ಇಲ್ಲೂ ಕೂಡ ಫೈರ್ ಪಾನ್ ಅದ. ಹಿಂಗಾಗಿ ನನ್ನ ಮಗಳು ಸಿಕ್ಕಾಪಟ್ಟೆ ಲೈಕ್ ಆಕಿ ಓಡ್ ಬಂದು ಫೈರ್ ಪಾನ್ ತೋತೇನಲ್ಲ. ನಾ ಆಕಿನ ನೋಡಿ ಹೋದೆ. ಆದ್ರೆ ಅಕ್ಕಿ ತಿನ್ನೋದು ನೋಡಿ ಮತ್ತೆ ವಾಪಸ್ ಬಂದೆ. ಮುಂದೆ ಮಾತಾಡ್ತಾಳೋ ಇಲ್ಲೋ ಯಪ್ಪ ಆಕಿ ಅಂತಂದ. ಲಕ್ಕಿಲಿ ಫೈರ್ ಪಾನ್ತಿಂದ ಆರಾಮ್ ಮಾತಾಡ್ಲಿಕ್ಕತ್ಲ. ನಂದಂತೂ ಉಸಿರು ಮ್ಯಾಲೆ ಹೋಗಿ ಕೆಳಗೆ ಬಂದಿತ್ತು. ಆಕಿಗೇನು ಫರ್ಕ್ ಬಿಡಂಗಿಲ್ಲ, ಬಟ್ ನಮಗೆ ಮಾತ್ರ ಯಪ್ಪ ಹೆದರ ಬಿಡ್ತೀವಿ ನಾವಂತೂ. ಈ ವಿಡಿಯೋ ನೋಡಿದ ಮೇಲೆ ಹೋಗ್ಬೇಕನ್ನಿಸ್ತಂದ್ರೆ ಜರೂರ್ ಮಾಡಿರಿ. ಬಟ್ ಫಸ್ಟ್ ನನಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಬಾಯ್.